ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷತ್ 2024 ಭಾಗ 2 ಪುಸ್ತಕ ಇದು. ಈ ಒಂದು ಭಾಗ 2 ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ವ್ಯವಹಾರ ಅಧ್ಯಯನ ಅಂತಿದೆ. ವ್ಯವಹಾರ ಅಧ್ಯಯನದಲ್ಲಿ 33ನೇ ಅಧ್ಯಾಯ ಆಗಿರ್ತಕ್ಕಂಥ ಮಾರುಕಟ್ಟೆ ನಿರ್ವಹಣೆ ಅಂತಕ್ಕಂಥದ್ದು ಅದರ ಒಂದು ಅಧ್ಯಯನ ನೋಡ್ತಾ ಹೋಗೋಣ. ಹಾಗೆ ಈ ಒಂದು ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ ಶಾಸ್ತ್ರ, ಅರ್ಥಶಾಸ್ತ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಇದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲಾ ವಿಡಿಯೋಗಳು ನೋಡ್ಬೋದು. ರೈಟ್. ಹಾಗಾದ್ರೆ ಈಗ ಏನ್ ನೋಡ್ತೋಣ ಅಂದ್ರೆ ಓಕೆ, ಇಲ್ಲಿ ನೋಡಿ ಮಕ್ಕಳೇ, ವ್ಯವಹಾರ ಅಧ್ಯಾಯ 33 ಮಾರುಕಟ್ಟೆ ನಿರ್ವಹಣೆ. ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾನು ಒಂದೊಂದಾಗಿ ನೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಈ ಒಂದು ಅಧ್ಯಯನದ ಎಲ್ಲ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಇಲ್ಲಿ ಮೊದಲಲ್ಲಿ ಬಿಟ್ಟ ಸ್ಥಳ ಕೊಡಿದ್ರೆ ಇವನ್ನೆಲ್ಲ ಯಾವ ರೀತಿ ಬರೆಯೋಕು ತಿಳಿಸ್ತಾ ಹೋಗ್ತಾನೆ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಭ್ಯಾಸಗಳು ಅಂತಿದೆ. ಓಕೆ, ಇದರಲ್ಲಿ ಮೊದಲನೇ ಒಂದು ಏನ್ ಕೊಟ್ಟಿದ್ರೆ, ಮೊದಲನೇ ರವನಕ್ಕೆ ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿದೆ ಅಂತಿದೆ. ಓಕೆ, ಮೊದಲನೇ ಒಂದು ಬಿಟ್ಟ ಸ್ಥಳ, ವಸ್ತುಗಳನ್ನು ಮಾರುವವರು ಮತ್ತು ಕೊಳ್ಳುವವರು ಸೇರುವ ಜಾಗವನ್ನು ಸಾಮಾನ್ಯವಾಗಿ ಡ್ಯಾಶ್ ಎನ್ನುತ್ತಾರೆ. ಎಲ್ಲಿ ಸೇರ್ತಾರೆ ಇಬ್ರು ಅಂದ್ರೆ ಮಾರುಕಟ್ಟೆಯಲ್ಲಿ ಸೇರ್ತಾರೆ. ಮಾರುಕಟ್ಟೆ ಅಂತಕ್ಕಂಥದ್ದು. ಓಕೆ, ಅದಾನಂತರ ಎರಡನೇದು, ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಯನ್ನು ಡ್ಯಾಶ್ ಎಂದು ಮಾರುಕಟ್ಟೆ ಎನ್ನುತ್ತಾರೆ. ಎಂತ ಮಾರುಕಟ್ಟೆ ಅಂತ ಕರೀತಾರೆ? ಸ್ಥಳೀಯ. ಓಕೆ, ಮೂರನೇ ಒಂದು ಬಿಟ್ಟ ನೋಡಿ, ಕಾಯ್ದೆಗಳ ನಿಯಂತ್ರಣಕ್ಕೊಳಗಾಗಿ ಮಾರುವ ಮತ್ತು ಕೊಳ್ಳುವ ಮಾರುಕಟ್ಟೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ ಅಂದ್ರೆ ಇದ್ರ ಬಿಟ್ಟ ಉತ್ತರ ಇಲ್ಲಿ ಬರೀತಾರೆ ನೋಡಿ, ನಿಯಂತ್ರಿತ ಮಾರುಕಟ್ಟೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ನಾಲ್ಕನೇ ಒಂದು ಬಿಟ್ಟ ಸ್ಥಳ, ವಸ್ತುಗಳ ಉತ್ಪಾದನೆಯ ಅವಧಿಯಿಂದ ಮಾರಾಟವಾಗುವ ಅವಧಿಯವರೆಗೂ ವಸ್ತುಗಳನ್ನು ಸಂಗ್ರಹಿಸಿಟ್ಟಿರುವ ಜಾಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸಂಗ್ರಹಿಸಿದ ಜಾಗವನ್ನು ಏನಂತ ಕರೀತಾರೆ? ದಾಸ್ತಾನು ಅಂತ ಕರೀತಾರೆ. ಅಥವಾ ಇಲ್ಲಿ ನೋಡಿ, ಇಲ್ಲಿ ಬರೀತೇನೆ ಉಗ್ರಾಣ ಅಂತ ಕರೀತಾರೆ. ಉಗ್ರಾಣು. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಉತ್ತರ ಕಾಣ್ತಾ ಹೋಗುತ್ತೆ. ಓಕೆನಾ? ಐದನೇದು, ಗ್ರಾಹಕರು ವಸ್ತುಗಳನ್ನು ಕೊಳ್ಳಲು ಪ್ರೇರೇಪಿಸುವ ಚಟುವಟಿಕೆ ಡ್ಯಾಶ್ ಮಿಶ್ರಣದ ಅಂಶದೊಳಗೆ ಸೇರುತ್ತದೆ. ಯಾವ ಒಂದು ಇದು ಪ್ರವರ್ತನೆ ಅಂತಕ್ಕಂಥದ್ದು. ಓಕೆ, ಪ್ರವರ್ತನೆ ಮಿಶ್ರಣದ ಅಂಶದೊಳಗೆ ಸೇರುತ್ತದೆ ಅಂತಕ್ಕಂಥ ನೋಡ್ಬೋದು. ರೈಟ್. ಅದಾದ ನಂತರ ನೋಡಿ ಮಕ್ಕಳ, ಇಲ್ಲಿ ಆರನೇ ನೋಡಿ, ಉತ್ಪಾದಕರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರುವ ವಸ್ತುಗಳ ಉದಾಹರಣೆ ಡ್ಯಾಶ್ ಆಗಿದೆ. ಏನಂದ್ರೆ ನೇರ ಅಥವಾ ಪ್ರತ್ಯಕ್ಷ. ಓಕೆನಾ? ಏಳನೇ ನೋಡಿ, ಉತ್ಪನ್ನಗಳ ವ್ಯಾಪಾರ ಮುದ್ರೆಯನ್ನು ನೋಂದಾಯಿಸಿದ್ದಲ್ಲಿ ಡ್ಯಾಶ್ ಎಂಬ ಅಕ್ಷರ ಸಂಕೇತ ಪೊಟ್ಟಣಗಳ ಮೇಲೆ ಮುದ್ರಿಸುತ್ತಾರೆ. ಇದ್ರ ಉತ್ತರಕ್ಕೆ ಬರ್ತೀನಿ ನೋಡಿ ಮಕ್ಕಳೇ, ಆರ್ ಅಂತಕ್ಕಂಥದ್ದನ್ನ ಅಲ್ಲಿ ಮುದ್ರಿಸಿರ್ತಾರೆ ಅಂತಕ್ಕಂಥ ನೋಡ್ಬೋದು. ಇಲ್ಲಿ ನೋಡಿ, ಎಣ್ಣೆದು, ವಸ್ತುಗಳ ಪ್ರಾಮಾಣಿಕವು ಗ್ರಾಹಕರಿಗೆ ಡ್ಯಾಶ್ ವಸ್ತುಗಳ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ಯಾವ್ದ್ರಿನ? ಉತ್ಪಾದಿತ. ಓಕೆನಾ? ರೈಟ್. ಇಲ್ಲಿ ನೋಡಿ ಮಕ್ಕಳೇ, ಎರಡನೇ ರೋಮನಂಕಿಯಲ್ಲಿ ನೋಡ್ತೀವಿ. ಏನ್ ನೋಡ್ತೇವೆ ಅಂತಂದ್ರೆ ಇಲ್ಲಿ ಈ ಕೆಳಗಿನ ಪ್ರತಿ ಪ್ರಶ್ನೆಗೂ ಗುಂಪಿನಲ್ಲಿ ಚರ್ಚಿಸಿ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಿದೆ. ಓಕೆನಾ? ಈ ಎಲ್ಲ ಪ್ರಶ್ನೆಗಳು ಯಾವ ರೀತಿ ಬರೆಯೋಕೆ ನಾನು ನೋಟ್ಸ್ ನಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ನೋಟ್ಸ್ ಬರೆಯುವಾಗ ಇಲ್ಲಿ ಏನ್ ಮಾಡ್ತಾರೆ, ಎಡಭಾಗದಲ್ಲಿ ಚಿಕ್ಕನ ಅಕ್ಷರದಲ್ಲಿ ವ್ಯವಹಾರ ಅಧ್ಯಯನ ಅಂತೇಳಿ ಚಿಕ್ಕನ ಅಕ್ಷರ ಬರೆದಿ, ಬಲಭಾಗದಲ್ಲಿ ಅಧ್ಯಾಯ 33 ಅಂತ ಬಿಡ್ರಿ. ಕೆಳಗಡೆ ಏನ್ ಬರೀತೀರ ಅಂದ್ರೆ ಮಾರುಕಟ್ಟೆ ನಿರ್ವಹಣೆ ಪಾಠದ ಹೆಸರಿದೆಯಲ್ಲ, ಅದನ್ನ ದಪ್ಪನ ಅಕ್ಷರದಲ್ಲಿ ಬರಿತಾ ಹೋಗಿ. ಓಕೆನಾ ಮಕ್ಕಳೇ? ರೈಟ್. ಕೆಳಗೆ ಅಂಡರ್ಲೈನ್ ಮಾಡಿ. ಅದಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರೀತೀರಾ ಆ ಡೇಟ್ ಅನ್ನ ಇಲ್ಲಿ ಬರಿತಾ ಹೋಗಿ ಬಲಭಾಗದಲ್ಲಿ. ರೈಟ್. ಆ ನಂತರ ಅಭ್ಯಾಸಗಳನ್ನು ಬರೆದ ನಂತರ ಮೊದಲನೇ ರೋಮನಂಕೆ ಬಿಟ್ಟ ಸ್ಥಳ ಇದೆಯಲ್ಲ ಅದನ್ನು ಬರೀರಿ. ಅದನ್ನು ಬರೆದ ನಂತರ ಇಲ್ಲಿ ಎರಡನೇ ರೋಮನಂಕೆ ಇದೆಯಲ್ಲ, ಈ ಕೆಳಗಿನ ಪ್ರಶ್ನೆಗಳಿಗೂ ಗುಂಪಿನಲ್ಲಿ ಚರ್ಚಿಸಿ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಿದೆ. ಈ ರೀತಿಯಾಗಿ ನೀವು ಬರಿತಾ ಹೋಗಿ. ರೈಟ್. ಆ ನಂತರ ಇಲ್ಲಿ 9ನೇ ಪ್ರಶ್ನೆ ನೋಡಿ ಮಕ್ಕಳೇ, ಒಂದು ಪ್ರದೇಶಕ್ಕನುಗುಣವಾಗಿ ವಿಂಗಡಣೆಯಾಗುವ 4 ವಿಧದ ಮಾರುಕಟ್ಟೆಗಳನ್ನು ತಿಳಿಸಿ ಅಂತಿದೆ. ಓಕೆ, ಉತ್ತರ, ಒಂದು ಪ್ರದೇಶಕ್ಕನುಗುಣವಾಗಿ ವಿಂಗಡಣೆಗೊಳಗಾಗಿರುವ
4 ವಿಧಗಳ ಮಾರುಕಟ್ಟೆಗಳೆಂದ್ರೆ ಪ್ರಶ್ನೆ ಯಾವ ರೀತಿ ಅದೇ ರೀತಿಯಾಗಿ ಬರಿತಾ ಹೋಗಿ. 4 ಯಾವ್ಯಾವ ಅಂದ್ರೆ ಮೊದಲನೇದು ಸ್ಥಳೀಯ ಮಾರುಕಟ್ಟೆ, ಪ್ರಾದೇಶಿಕ ಮಾರುಕಟ್ಟೆ, ರಾಷ್ಟ್ರೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತಕ್ಕಂಥದ್ದು. ಓಕೆ, 10ನೇ ಒಂದು ಪ್ರಶ್ನೆ, ಹಣಕಾಸಿನ ಮಾರುಕಟ್ಟೆಗಳೆಂದರೇನು? ಇವು ಬಂಡವಾಳ ಮಾರುಕಟ್ಟೆಗಳಿಗಿಂತ ಹೇಗೆ ಬೇರೆಯಾಗಿವೆ ಅಂತ ಕೇಳ್ತಾರೆ. ಮೊದಲೇನು ತಿಳಿಬೇಕಿಲ್ಲಿ, ಹಣಕಾಸಿನ ಮಾರುಕಟ್ಟೆಗಳೆಂದರೇನು ಅಂತ ತಿಳಿಬೇಕಾಗತ್ತೆ. ಉತ್ತರ, ವ್ಯವಹಾರ ಸಂಸ್ಥೆಗಳಿಗೆ ಬೇಕಾಗುವ ಹಣಕಾಸನ್ನು ಕೊಳ್ಳುವ ಮತ್ತು ಮಾರುವ ವಹಿವಾಟುಗಳಿಗಾಗಿ ವಿಶೇಷವಾಗಿ ಸ್ಥಾಪಿಸಲ್ಪಟ್ಟಿರುವ ಮಾರುಕಟ್ಟೆಗಳನ್ನು ಹಣಕಾಸಿನ ಮಾರುಕಟ್ಟೆಗಳೆನ್ನುವರು ಅಂತ ನೋಡ್ಬೋದು. ಅದಾದ ನಂತರ ಇವು ಬಂಡವಾಳ ಮಾರುಕಟ್ಟೆಗಳಿಂದ ಹೇಗೆ ಬೇರೆಯಾಗಿರ್ತವೆ ಅಂತ ನಾವು ನೋಡೋದಾರಲ್ಲಿ, ಹಣಕಾಸಿನ ಮಾರುಕಟ್ಟೆಗಳು ತಾತ್ಕಾಲಿಕ ಹಣಕಾಸಿನ ಅಗತ್ಯಗಳನ್ನು ಪೂರೈಸಲು ಮತ್ತು ಕಡಿಮೆ ಅವಧಿಯ ಹೂಡಿಕೆಗಳಿಗೆ ಬಳಕೆಯಾಗುತ್ತವೆ. ಆದರೆ ಬಂಡವಾಳ ಮಾರುಕಟ್ಟೆಗಳು ದೀರ್ಘಾವಧಿಯ ಹೂಡಿಕೆಗಳಿಗೆ ಹೆಚ್ಚುವರಿ ಲಾಭಗಳಿಗಾಗಿ ಹೂಡಿಕೆದಾರರ ಗಮನ ಸೆಳೆಯುತ್ತವೆ ಅಂತಕ್ಕಂಥದ್ದು ನಾವು ನೋಡಬಹುದು. ಓಕೆನಾ ಮಕ್ಕಳೇ, ರೈಟ್. ಇಲ್ಲಿ 11ನೇ ಪ್ರಶ್ನೆ ನೋಡಿ, ಗ್ರಾಹಕರ ಮಾರುಕಟ್ಟೆ ಮತ್ತು ಉತ್ಪಾದಕರ ಮಾರುಕಟ್ಟೆಗಳೆಂದರೇನು ಅಂತ ಕೇಳಿದ್ರೆ. ಓಕೆ, ಉತ್ತರ ಮೊದಲನೇ ನೋಡಿ, ಇಲ್ಲಿ ಎರಡು ರೀತಿಯಾಗಿ ಗ್ರಾಹಕರ ಮಾರುಕಟ್ಟೆ ಅಂದ್ರೇನು ನೋಡೋದ್ರಲ್ಲಿ ಗ್ರಾಹಕರ ಮಾರುಕಟ್ಟೆ ಅಂತಕ್ಕಂಥ ಇಲ್ಲಿ ಬರ್ದೇನೆ. ಓಕೆ, ಇಲ್ಲಿ ನೋಡಿ, ಗ್ರಾಹಕರು ತಮ್ಮ ಸ್ವಂತ ಉಪಯೋಗಕ್ಕಾಗಿ ವಸ್ತುಗಳನ್ನು ಖರೀದಿಸುವುದನ್ನು ಗ್ರಾಹಕರ ಮಾರುಕಟ್ಟೆ ಎನ್ನುವರು. ಸ್ವಂತ ಉಪಯೋಗಕ್ಕಾಗಿ ತೆಗೆದುಕೊಂಡು ಅದಕ್ಕೆ ನಾವು ಗ್ರಾಹಕರ ಮಾರುಕಟ್ಟೆ ಅಂತ ಕರಿತೀವಿ. ಸ್ವಂತ ಉಪಯೋಗ ಬೇಕಂತೇಳಿ ತೆಗೆದುಕೋತೇವೆ. ಓಕೆ, ಇಲ್ಲಿ ಉತ್ಪಾದಕ ಮಾರುಕಟ್ಟೆ ಅಂದ್ರೆ ಏನ? ಉತ್ಪಾದಕ ಮಾರುಕಟ್ಟೆ ಅಂದ್ರೆ ಗ್ರಾಹಕರು ಉತ್ಪಾದನಾ ಪ್ರಕ್ರಿಯೆಗಾಗಿ ವಸ್ತುಗಳನ್ನು ಖರೀದಿಸುವುದನ್ನು ಉತ್ಪಾದಕರ ಮಾರುಕಟ್ಟೆ. ಇಷ್ಟೇ, ಇಲ್ಲಿ ಸ್ವಂತ ಉಪಯೋಗಿಸುವಕ್ಕಾಗಿ ವಸ್ತುಗಳನ್ನು ನಾವು ಖರೀದಿ ಮಾಡ್ತೀವಿ. ಇಲ್ಲಿ ಉತ್ಪಾದನಾ ಪ್ರಕ್ರಿಯೆಗಳಿಗಾಗಿ ವಸ್ತುಗಳನ್ನು ಖರೀದಿ ಮಾಡ್ತೀವಿ. ಓಕೆನಾ ರೈಟ್. ಮುಂದಿನ ಪ್ರಶ್ನೆ ನೋಡ್ತೋಣ. ಇಲ್ಲಿ 12ನೇ ಪ್ರಶ್ನೆ, ಸ್ಥಳೀಯ ಮಾರುಕಟ್ಟೆ ಎಂದರೇನು? ಇದು ಭವಿಷ್ಯ ಮಾರುಕಟ್ಟೆಗಿಂತ ಹೇಗೆ ಬೇರೆಯಾಗಿದೆ ಅಂತ ಕೇಳಿದೆ. ಉತ್ತರ, ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಯನ್ನು ಸ್ಥಳೀಯ ಮಾರುಕಟ್ಟೆ ಎನ್ನುವರು. ಓಕೆನಾ, ಇದು ಹೆಂಗಿರ್ತದೆ ಅಂದ್ರೆ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತ ಆಗಿರ್ತದೆ. ಓಕೆ, ಇದು ಭವಿಷ್ಯ ಮಾರುಕಟ್ಟೆಗಿಂತ ಹೇಗೆ ಬೇರೆ ಆಗಿದೆ ಅಂದ್ರೆ ಇಲ್ಲಿ ನೋಡಿ, ಭವಿಷ್ಯದ ಮಾರುಕಟ್ಟೆಯಲ್ಲಿ ತಕ್ಷಣ ವಸ್ತುಗಳ ವಿತರಣೆ ಆಗುವುದಿಲ್ಲ. ಮುಂದಿನ ಅವಧಿಗಾಗಿ ಮಾರಾಟ ಮತ್ತು ಕೊಳ್ಳುವ ಒಪ್ಪಂದಗಳು ನಡೆಯುತ್ತವೆ ಅಂತಕ್ಕಂಥ ನೋಡಬಹುದು. ರೈಟ್. ಆ ನಂತರ 13ನೇ ಪ್ರಶ್ನೆ, ಅಸಾಂಪ್ರದಾಯಿಕ ಮಾರುಕಟ್ಟೆಗಳ ಯಾವುದಾದರೂ 4 ಬಗೆಗಳನ್ನು ತಿಳಿಸಿ ಅಂತ ಕೇಳಿದರೆ. ಉತ್ತರ, ಅಸಾಂಪ್ರದಾಯಿಕ ಮಾರುಕಟ್ಟೆಗಳ 4 ಬಗೆಗಳೆಂದರೆ ಅಂಚೆ ಮೂಲಕ ಮಾರಾಟ ಮಾಡುವ ಸಂಸ್ಥೆಗಳು, ದೂರವಾಣಿ ಮೂಲಕ ಕೊಳ್ಳುವುದು, ಪ್ರಾಸ್ತಾವಿಕ ಅಂಗಡಿಗಳು, 4ನೇದು ವಿಷಯ ಮತ್ತು ಬೆಲೆ ಪಟ್ಟಿ ಆಧರಿಸಿ ಮಾರಾಟ, ಅಂತರ್ಜಾಲ ಮಾರುಕಟ್ಟೆ ಅಂತಕ್ಕಂಥದ್ದು ನೋಡ್ತೇವೆ. 5 ವಿಷಯಗಳು ನೋಡ್ತೇವೆ. ಅಲ್ಲಿ 4 ಕೇಳಿದ್ರೆ ಯಾವ್ದಾದ್ರು ನಿಮಗೆ ಸುಲಭ ಅನ್ಸಿದ್ರೆ ಅವು 4 ಬರೆದ್ರೆ ಸಾಕು. ರೈಟ್. ಆ ನಂತರ 14 ಪ್ರಶ್ನೆ ನೋಡಿ, ಮಾರುಕಟ್ಟೆ ಮಿಶ್ರಣ ಎಂದರೇನು ಅಂತ ಕೇಳಿದ್ರೆ. ಉತ್ತರ, ಮಾರಾಟ ಶಾಸ್ತ್ರದ ಚಟುವಟಿಕೆಗಳನ್ನು ವ್ಯಕ್ತಗೊಳಿಸುವುದು, ಕಾರ್ಯಗತ ಮಾಡುವುದು ಮತ್ತು ಒಟ್ಟುಗೂಡಿಸುವುದನ್ನು ಮಾರುಕಟ್ಟೆ ಮಿಶ್ರಣ ಎನ್ನುತ್ತಾರೆ ಅಂತ ನೋಡಬಹುದು. 15, ಗ್ರಾಹಕರ ರಕ್ಷಣೆ ಏಕೆ ಅವಶ್ಯಕವಾಗಿದೆ? ಯಾಕೆ ಅವಶ್ಯಕವಾಗಿದೆ ಅಂದ್ರಿನ? ಉತ್ತರ, ಗ್ರಾಹಕರ ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಗ್ರಾಹಕರ ರಕ್ಷಣೆ ಅವಶ್ಯಕವಾಗಿದೆ ಅಂತ ನೋಡಬಹುದು. ಓಕೆನಾ, ಗ್ರಾಹಕರ ರಕ್ಷಣೆ ಬೇಕೇ ಬೇಕು. ಆ ನಂತರ 16ನೇ ಪ್ರಶ್ನೆ, ವಸ್ತುಗಳಿಗೆ ಮುದ್ರೆ ಹಾಕುವುದು ಎಂದರೇನು ಅಂದ್ರಿನ? ಉತ್ತರ, ವಸ್ತುಗಳ ಮುದ್ರೆಯು ವಸ್ತುಗಳ ಕೀರ್ತಿ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮಾರಾಟಗಾರರಿಗೆ ಮಾನ್ಯತೆಯನ್ನು ಗಳಿಸಿ ಕೊಡುತ್ತದೆ. ಇದನ್ನೇ ಮುದ್ರ ಹಾಕುವುದು ಎನ್ನುವರು ಅಂತ ನೋಡಬಹುದು. ಓಕೆ, ಅದಂತರ 3ನೇ ರೋಮನಂಕೆ ಇದೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಗುಂಪಿನಲ್ಲಿ ಚರ್ಚಿಸಿ 8, 10 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ನೋಡ್ತೋಣ. 3ನೇ ರೋಮನಂಕೆ ಬರೀತಾ ಹೋಗಿ, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಗುಂಪಿನಲ್ಲಿ ಚರ್ಚಿಸಿ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಿದೆ. 17, ಮಾರುಕಟ್ಟೆ ಶಾಸ್ತ್ರದ ಕಾರ್ಯಗಳೇನು? ಯಾವುದಾದರೂ ಒಂದನ್ನು ವಿವರಿಸಿ ಅಂತಿದೆ. ಓಕೆ, ಇಲ್ಲಿ ನೋಡಿ, ಉತ್ತರ, ಮಾರುಕಟ್ಟೆ ಶಾಸ್ತ್ರದ ಕಾರ್ಯಗಳೆಂದರೆ ಇದು ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ ಉತ್ತರ ನೋಡಿ ಒಂದೊಂದಾಗಿ. ಮೊದಲನೇದು ಖರೀದಿ ಮತ್ತು ಜೋಡಣೆ. ನಂತರ ಎರಡನೇದು ಮಾರಾಟ ಮಾಡುವುದು ಅಥವಾ ವಿಕ್ರಯಿಸುವುದು ಅಂತೇಳಿ. 3ನೇದು ಸಾಗಾಣಿಕೆ, ಶೇಖರಣೆ ಮತ್ತು ಉಗ್ರಾಣ ವ್ಯವಸ್ಥೆ ಅಂತಕ್ಕಂಥದ್ದು. 5ನೇದು
ಮಾರುಕಟ್ಟೆ ಸಂಶೋಧನೆ ಅಂತಕ್ಕಂಥದ್ದು. ಆರನೇದು ಶಿಷ್ಟೀಕರಣ ಅಂತಕ್ಕಂಥದ್ದು. ಓಕೆ, ವರ್ಗೀಕರಣ ಏಳನೇದು. ಎಂಟನೇದು ಮುದ್ರೆ ಹಾಕುವುದು ಅಂತೇಳಿ. ಇಲ್ಲಿ ಒಂಬತ್ತನೇ ನೋಡಿ, ಒಂಬತ್ತನೇದೇನಿದೆ, ನಷ್ಟ ಭಯ ಭರಿಸುವಿಕೆ ಅಂತಕ್ಕಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ವಿವರಿಸಿ ಅಂತ ಕೇಳಿದ್ರೆ ನಾನು ಯಾವುದನ್ನು ವಿವರಿಸಿದ್ದೇನೆ ಅಂದ್ರೆ ಇಲ್ಲಿ ಎರಡನೇದು ಮಾರಾಟ ಮಾಡುವುದನ್ನು ನಾನು ಇಲ್ಲಿ ವಿವರಿಸ್ತಾ ಹೋಗಿದ್ದೇನೆ. ವಸ್ತುಗಳನ್ನು ಮಾರಾಟದ ಮೂಲಕ ಮಾರುವವರು ಕೊಳ್ಳುವವರಿಗೆ ಲಾಭವನ್ನಿಟ್ಟುಕೊಂಡು ವರ್ಗಾಯಿಸುವುದೇ ಆಗಿದೆ ಅಂತಕ್ಕಂಥದ್ದು ನೋಡಬಹುದು. ರೈಟ್. ಅದಾದ ನಂತರ ಇಲ್ಲಿ 18ನೇ ಪ್ರಶ್ನೆ ಇದೆ. 18ನೇ ಪ್ರಶ್ನೆ ಏನಿದೆ ನೋಡೋದ್ರಲ್ಲಿ ಮಾರುಕಟ್ಟೆ ಮಿಶ್ರಣದ ಮೂಲಾಂಶಗಳಾವು, ಯಾವುದಾದ್ರೂ ಒಂದನ್ನು ವಿವರಿಸಿ ಅಂತ ಕೇಳಿದ್ರೆ. ಓಕೆ ರೈಟ್. ಅಂದ್ರೆ ಇಲ್ಲಿ ಉತ್ತರ ನೋಡಿ, ಮಾರುಕಟ್ಟೆ ಮಿಶ್ರಣದ ಮೂಲಾಂಶಗಳೆಂದ್ರೆ ಓಕೆ ಯಾವ ಅಂದ್ರಿನ ಮೊದಲನೇ ಪಾಯಿಂಟ್ ಉತ್ಪನ್ನ ಮಿಶ್ರಣ, ಎರಡನೇದು ಬೆಲೆ ಮಿಶ್ರಣ, ಮೂರನೇದು ಪ್ರವರ್ತನ ಮಿಶ್ರಣ, ನಾಲ್ಕನೇದು ಸ್ಥಳ ಮಿಶ್ರಣ ಅಂತಕ್ಕಂಥದ್ದು. ಓಕೆ, ಇದರಲ್ಲಿ ಯಾವ್ದಾದ್ರು ಒಂದನ್ನು ವಿವರಿಸಿ ಅಂದ್ರೆ ನಾನು ಸ್ಥಳ ಮಿಶ್ರಣ ತೆಗೆದುಕೊಂಡಿರ್ತಕ್ಕಂಥ ಸ್ಥಳ ಮಿಶ್ರಣ. ಈ ಮಿಶ್ರಣವು ಒಂದು ಸಂಸ್ಥೆಯು ಸರಕುಗಳನ್ನು ಮಾರುಕಟ್ಟೆಯಲ್ಲಿ ದೊರಕುವವರೆಗೂ ಕೈಗೊಳ್ಳಬೇಕಾದ ವಿವಿಧ ಕ್ರಿಯೆಗಳನ್ನು ಹೊಂದಿರುತ್ತದೆ. ಇದು ಭೌತಿಕ ವಿತರಣೆಯ ಎಲ್ಲಾ ಮಾರ್ಗಗಳನ್ನು ಒಳಗೊಂಡಿರುತ್ತದೆ. ಸ್ಥಳಕ್ಕೆ ಅವರ ಇಷ್ಟಗಳಿಗೆ ಅನುಸಾರವಾಗಿ ಸಾಗಾಣಿಕೆ ಮಾಡುವುದರ ಪ್ರಕ್ರಿಯೆಯನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು ನಾವು ನೋಡಬಹುದು. ಓಕೆ ರೈಟ್. 19ನೇ ಪ್ರಶ್ನೆ ನೋಡಿ, ಮಾರುಕಟ್ಟೆ ಶಾಸ್ತ್ರದ ಪ್ರಾಮುಖ್ಯತೆ ಏನು? ಇದು ಜನರ ಜೀವನ ಮಟ್ಟವನ್ನು ಹೇಗೆ ಹೆಚ್ಚಿಸುತ್ತದೆ ಅಂತ ಕೇಳಿದ್ರೆ ಉತ್ತರ ಮಾರುಕಟ್ಟೆ ಶಾಸ್ತ್ರ ಪ್ರಾಮುಖ್ಯತೆ. ಇಲ್ಲಿ ಪ್ರಾಮುಖ್ಯತೆ ಒಂದೊಂದಾಗಿ ನೋಡಿದರೆ ಮೊದಲನೇದು ಜೀವನ ಮಟ್ಟ, ಎರಡನೇದು ಗ್ರಾಹಕರ ಬಯಕೆಗಳ ನೆರವೇರಿಕೆ, ಮೂರನೇದು ಉದ್ಯೋಗಗಳ ಸದಾವಕಾಶಗಳು, ನಾಲ್ಕನೇದು ಸಂಪನ್ಮೂಲಗಳ ಉಪಯುಕ್ತತೆ, ಐದನೇದು ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಆರನೇದು ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು. ಇದು ಜನರ ಜೀವನ ಮಟ್ಟವನ್ನು ಹೇಗೆ ಹೆಚ್ಚಿಸುತ್ತದೆ ಅಂದ್ರೆ ಅನೇಕ ರೀತಿಯ ಸರಕುಗಳ ಮತ್ತು ಸೇವೆಗಳು ದೊರಕುವುದರಿಂದ ಜನರ ಜೀವನ ಮಟ್ಟ ಹೆಚ್ಚುತ್ತದೆ ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ. ಓಕೆನಾ ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.